ಆಪಿ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರು, ಇವತ್ತು ಒಂದಿಷ್ಟು ಧರ್ಮಸ್ಥಳದ ಬಗ್ಗೆ, ಯಾಕಂತಂದ್ರೆ ಕಳೆದ ಒಂದು 2 ದಿನದಿಂದ ನಾನು ಧರ್ಮಸ್ಥಳದ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಕಾರಣ ಅಂದ್ರೆ ಅದೇನು ನಡೆದಿಲ್ಲ ಅಂತಲ್ಲ, ನಡೆಯುವ ಪ್ರಕ್ರಿಯೆಗಳು ಸ್ವಲ್ಪ ಇನ್ನೂ ಗಂಭೀರ ಮತ್ತು ಕ್ವಿಕ್ ಆಗುವ ನಾವು ಬಯಸ್ತಾ ಇದ್ವಿ, ಆದರೆ ಆಗ್ತಾಯಿಲ್ಲ. ಅದೇನೂ ಇರಲಿ, ಈ ನಡುವ ಸಂತ್ರಸ್ತರು ಅನ್ನುವಂಥ ಒಂದು ಶಬ್ದದ ನೆಲೆಗಟ್ಟೆ ಒಂದಿಷ್ಟು ಮಾತಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೊ ಯಾರು ಕರೀತಾರೆ ಸಂತ್ರಸ್ತರು ಅಂದಾಗ, ಸಹಜವಾಗಿ ಯಾರನ್ನೂ ಹೊಂದಿರ್ತಾರೆ, ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ, ತಮ್ಮ ಬದುಕನ್ನು ಕಳ್ಕೊಂಡಿರ್ತಾರೆ, ಜೊತೆಗೆ ತಮ್ಮ ಇಡೀ ಕುಟುಂಬವನ್ನು ಹಾಳು ಮಾಡ್ಕೊಂಡಿರ್ತಾರೆ ಸಮಾಜ ಸಲುವಾಗಿ, ಅಥವಾ ತಮ್ಮ ವೈಯಕ್ತಿಕ ಯಾವುದೋ ಕಾರಣಕ್ಕೆ, ತಮ್ಮದಲ್ಲದ ಕಾರಣಕ್ಕೆ ತಮ್ಮ ಜೀವನವನ್ನು ನರ್ಕನ ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲ ಸಂತ್ರಸ್ತರು ಅಂತೇಳಿ. ನೆರೆಹೊರೆ ಆಗ್ತದೆ, ಮತ್ತೊಂದು ಆಗ್ತದೆ, ಇನ್ನೊಂದು ಆಗ್ತದೆ, ಅದು ಏನೋ ಯಾರಿಂದನೋ ದೊಡ್ಡವರಿಂದ ಕೊಲೆನೋ ಮತ್ತೊಂದು ನಡೆದಂಥ ಸಂಶಯಗಳು ಇರ್ತಾವೆ. ಅಂಥ ಸಂದರ್ಭದಲ್ಲೇ ಅದನ್ನು ಏನಪ್ಪ ಯಾರ ಮೇಲೆ ಆಗಿರ್ತದೆ ಅವ್ರು ಸಂತ್ರಸ್ತರು ಅನ್ನುವಂಥ ಒಂದು ಸಾಮಾನ್ಯ ಒಂದು ಡೆಫಿನೇಷನ್. ಇತ್ತೀಚೆಗೆ ನೀವು ಗೊತ್ತಾದ ಧರ್ಮಸ್ಥಳದ ವಿಷಯದಲ್ಲೇ ಧರ್ಮಸ್ಥಳದ ಗುಡಿಗೆ ಸಂಬಂಧಿಸಿದವರು ಅಥವಾ ಮಂಜುನಾಥನ ಗುಡಿಗೆ ದೇವಸ್ಥಾನಕ್ಕೆ ಸಂಬಂಧಿಸಿದಂಥವ್ರು ಅವರು ನಾವು ಸಂತ್ರಸ್ತರು ಯಾಕಂತಂದ್ರೆ ನಮಗೂ ನೋವುಗಳದು ಅನಗತ್ಯವಾಗಿ ನಮ್ಮ ಹೆಸರನ್ನು ತೆಗೆದುಕೊಂಡು ಬಂದಿರ್ತಾರಾಗ. ಕೇವಲ ಆ ಹತ್ಯೆ ಒಳಗಾದವ್ರು ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಅನ್ನೋನ್ ಡೆತ್ಸ್ ಆಗ್ತಾವೆ ಗೊತ್ತಿಲ್ಲದು. ಅವರು ಎಷ್ಟೇ ನೋವು ಉಂಡಿರೋ ಅವ್ರ ಹಿಂದಿನವ್ರು ನಾವು ಉಣ್ತಾ ಇದ್ದೀವಿ, ಅದು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅಂತಾರೆ. ಮಂಜುನಾಥೇಶ್ವರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ದೇವಸ್ಥಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮದ ಅದು ನಮ್ಮ ದೇವಸ್ಥಾನ ಹೆಸರು ಕೆಡ್ತಾ ಇದೆ ಎಲ್ಲ ಕಡೆ. ಇದರಿಂದಾಗಿ ಜನ ಭಕ್ತರು ಬರ್ತಾ ಇಲ್ಲ, ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದರಲ್ಲಿ ಸಂತ್ರಸ್ತರು ಅಂತೇಳಿ CB ನಾಗೇಶ್ವರ ಮೂಲಕ ಕೇಸ್ ಆಗಲಿಕ್ಕೆ ಹಚ್ಚಿದ್ದಾರೆ. ಅದು ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಂದದ್ದು, ಅದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗ್ತದೆ ಮಾತು ಬೇರೆ. ಯಾಕಂದ್ರೆ ಸಂತ್ರಸ್ತರಂದ್ರೆ ಈಗಾಗಲೇ